ನಮಸ್ಕಾರ ಸ್ನೇಹಿತರೆ, ರೇಷನ್ಸ್ ಕಾರ್ಡ್ ಹೊಂದಿರುವಂಥವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಅದು BPL ಆಗಿರಲಿ, APL ಆಗಿರಲಿ, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಲಿ. ಸೊ ನಿಮ್ಮ ರೇಷನ್ ಕಾರ್ಡ್ ಇದ್ರೆ ಖಂಡಿತವಾಗ್ಲೂ ನಿಮಗೊಂದು ಬಿಗ್ ಶಾಕ್ ಇಲ್ಲಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಸೊ ರೇಷನ್ ಕಾರ್ಡ್ ಹೊಂದಿರುವಂಥವರಿಗೆ ಮೇಲಿಂದ ಮೇಲಿಗೆ ಭಯ ಹುಟ್ಟಿಸ್ತಾನೆ ಇದೆ. ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪನವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸುಮಾರು 1,20,000 ರೇಷನ್ಸ್ ಕಾರ್ಡ್ಗಳು ಮತ್ತೆ ಸಿಕ್ಕಿಕೊಂಡಿರುವಂಥದ್ದು. ಈಗಾಗಲೇ ನೀವು ಹಿಂದಿನ ಒಂದು ತಿಂಗಳುಗಳಲ್ಲಿ ನೀವು ವಿಚಾರ ಮಾಡಿದ್ರೆ, ಅಂದರೆ 11ನೇ ಕಂತಿನಲ್ಲಿ ನಾವು ಹೋದರೆ ಸುಮಾರು 15 ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ವು. ಇನ್ನೂ ಕೂಡ ಸಿಗ್ತಾ ಇದ್ದಾರೆ, ಇನ್ನೂ ಕೂಡ ರದ್ದಾಗ್ತಾನೆ ಇದ್ದಾವೆ. ಸುಮಾರು 1,28,00,000 ರೇಷನ್ಸ್ ಕಾರ್ಡ್ಗಳಿದ್ದಾವೆ. BPL ರೇಷನ್ಸ್ ಕಾರ್ಡ್ಗಳು ಮತ್ತು APL ರೇಷನ್ಸ್ ಕಾರ್ಡ್ಗಳು. ಅಂಥದ್ರಲ್ಲಿ ಸುಮಾರು 15 ಲಕ್ಷ ರೇಷನ್ಸ್ ಕಾರ್ಡ್ಗಳು ಆಲ್ರೆಡಿ ರದ್ದು ಆದಮೇಲೆ 1,28,000 ರೇಷನ್ಸ್ ಕಾರ್ಡ್ಗಳು ಉಳ್ಕೊಂಡಿದ್ದಾವೆ. ಇನ್ನೂ ಅದರಲ್ಲಿ ಕೂಡ ರದ್ದು ಮಾಡಲಿಕ್ಕೆ ಪ್ರಾರಂಭವಾಗ್ತಾ ಇದ್ದಾರೆ. ಅದರಲ್ಲಿ BPLದಿಂದ APLಗೆ ಹೆಚ್ಚಾಗಿ ಕನ್ವರ್ಟ್ ಮಾಡಿದ್ದಾರೆ. ಅವುಗಳನ್ನು ಕೂಡ ರದ್ದು ಮಾಡಿದ್ದೆ ಆದರೆ ಬಹುಶಃ ಸುಮಾರು 70,000 ರೇಷನ್ಸ್ ಕಾರ್ಡ್ಗಳು ಮಾತ್ರ ಉಳಿತಿದ್ವೇನೋ ಅನ್ನುವಂತಹ ಸೂಚನೆ ಇಲ್ಲಿ ಸಿಗ್ತಾ ಇದೆ. ಅಂತಹ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಕಟ್ಟುನಿಟ್ಟಾಗಿ ರದ್ದು ಮಾಡ್ತಾ ಇದೆ ಆಹಾರ ಇಲಾಖೆ. ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಎಲ್ಲನೂ ಕೂಡ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸೊ ತಿಳ್ಕೊಳ್ಳಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಹೋಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ನಿಮಗೆ ಬೇಕಾಗಿರುವಂತಹ ನ್ಯೂಸ್ಗಳನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಇಲ್ಲಿ ನಿಮ್ಮ ಹತ್ರ BPL, APL ಅಂತ್ಯೋದಯ ರೇಷನ್ಸ್ ಕಾರ್ಡ್ ಇದ್ರೆ ಈಗಾಗಲೇ ನೀವು ಇದರಿಂದ ಸಾಕಷ್ಟು ರೇಷನ್ಸ್ಗಳನ್ನ ಪಡ್ಕೊಳ್ತಾ ಇದ್ರಿ. ಈಗ ನೋಡಿದ್ರೆ ಈಗ 15 kg ಅಕ್ಕಿ ಸಿಗ್ತಾ ಇದೆ ಮಾರ್ಚ್ನಲ್ಲಿ. ಅಂಥದ್ರಲ್ಲಿ ನಿಮ್ಮ ದಿಢೀರನೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಯ್ತಪ್ಪ ಅಂದ್ರೆ ನಿಮಗೆ ಸಿಗ್ತಕ್ಕಂತಹ ಯಾವುದೇ ಯೋಜನೆಗಳು ಸಿಗೋದಿಲ್ಲ. ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಗೃಹಲಕ್ಷ್ಮಿ, ಅನ್ನಭಾಗ್ಯದಲ್ಲಿ ರೇಷನ್ಸ್ ಕೂಡ ಸಿಗೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಕೇಂದ್ರದಿಂದ ಸಿಗ್ತಕ್ಕಂತಹ ಆಯುಷ್ಮಾನ್ ಕಾರ್ಡ್ ಯೋಜನೆ ಆಗಿರಲಿ, ಅಂದರೆ 5 ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದಾಗಿರುತ್ತೆ. ಅದೇ ರೀತಿಯಾಗಿ APL ಕಾರ್ಡ್ ಇದ್ದವರಿಗೆ 3 ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದಾಗಿರುತ್ತೆ. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಹೊಂದ್ಕೊಂಡು PM ಕಿಸಾನ್ ಆಗಿರಲಿ, ಬರ ಪರಿಹಾರ ಆಗಿರಲಿ, ಬೆಳೆ ಪರಿಹಾರ ಆಗಿರಲಿ, ಸಾಕಷ್ಟು ಯೋಜನೆಗಳನ್ನು ನೀವು ಬಡವರಿದ್ದೀರಾ ಅಂತ ಹೇಳ್ಬಿಟ್ಟು ಪಡಿತಾ ಇರ್ತೀರಿ, ಮಧ್ಯವರ್ಗದವರು ಇದೀವಿ ಅಂತ ಹೇಳ್ಬಿಟ್ಟು ಪಡಿತಾ ಇರ್ತೀರಿ. ಇವೆಲ್ಲ ಯೋಜನೆಗಳನ್ನು ನೀವು ನಿಲ್ಲಿಸ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಇದು ಬರೀ ಗೃಹಲಕ್ಷ್ಮಿ ಯೋಜನೆಗೆ ಇಂದಾಗಿ ಮಾತ್ರ ಅಲ್ಲ, ಸಾಕಷ್ಟು ಕಾರಣಗಳಿದಾವೆ ಅದಕ್ಕೆ. ಅದನ್ನೆಲ್ಲನೂ ಕೂಡ ನಾವು ತಿಳಿದುಕೊಳ್ಳೋಣ ಒಂದೊಂದಾಗಿ. ಸೊ ಅದಕ್ಕೆ ನೀವು ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ಒಂದು ರೇಷನ್ಸ್ ಕಾರ್ಡ್ಗಳಿಗೆ ಮುಖ್ಯವಾಗಿ ಕಾರಣನೇ ಈ KYC ಮಾಡಿಸ್ಕೊಂಡಿಲ್ಲ. ಒಂದು ನಾನು ದಿಢೀರನೇ ಹೇಳ್ತೀನಿ ಒಂದೊಂದಾಗಿ, ಆಮೇಲೆ ಅದನ್ನ ಸಂಕ್ಷಿಪ್ತವಾಗಿ ವಿವರಣೆಯನ್ನು ತಿಳ್ಕೊಳ್ಳೋಣ. ಒಂದು ಈ KYCಯನ್ನು ಮಾಡಿಸ್ಕೊಳ್ತಾ ಇಲ್ಲ ಬಹಳಷ್ಟು ಜನರು. ಅಂದರೆ ನೀವು ಬರೀ ಮುಖ್ಯಸ್ಥೆ ಮಾಡ್ಕೊಂಡ್ರೆ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರು ಕೂಡ ಮಾಡಿಸ್ಕೊಳ್ಬೇಕು. ಇದು ನಿಮಗೆ ಈ KYC ಗೊತ್ತಿರತಕ್ಕಂತಹ ವಿಷಯ. ಇದನ್ನ ಬಿಡಿ, ಇನ್ನೂ ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ. ಬರೀ ಈ KYC ಅಷ್ಟೇ ಹೇಳ್ತಾ ಇಲ್ಲ ನಾನು ಇಲ್ಲಿ. ಬಹಳಷ್ಟು ಜನ ಏನು ಮಾಡ್ತಾ ಇದ್ರಿ, ನೀವು ರೇಷನ್ನ ತೆಗೆದುಕೊಳ್ತಾ ಇದ್ದೀರಿ. ಈಗ ಹಂತದಲ್ಲಿ ಬರೀ 5 kg ಅಕ್ಕಿ ಸಿಗ್ತಾ ಇತ್ತು, ಅದು ನಿಮಗೆ ಸಾಗಣೆ ಆಗ್ತಾ ಇತ್ತು, ಓಕೆ, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಈಗ 75 kg, 5 ಜನ ಇದ್ರೆ 75 kg, ಅಥವಾ 4 ಜನ ಇದ್ರೆ 60 kg, ಅಥವಾ 6 ಜನ ಇದ್ರೆ ನಿಮಗೆ ಸುಮಾರು 90 kg ಅಕ್ಕಿ ಸಿಗ್ತಾ ಇದೆ. ಅದನ್ನ ನಾವು ತೆಗೆದುಕೊಂಡು ಏನು ಮಾಡೋಣ, ನಾವು ತಿನ್ನೋದು 20 kg, ಇನ್ನು ಉಳಿದಂತಹ ಒಂದು 70 kg ಅಥವಾ 50 kg ಎಷ್ಟು ಉಳಿಯುತ್ತೆ ಎಲ್ಲನೂ ಕೂಡ ನಾವು ಮಾರಾಟ ಮಾಡಿ ಅದರಿಂದ ಹಣ ತೆಗೆದುಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಇದನ್ನ ವಿಚಾರಣೆ ಮಾಡಿ ಇದನ್ನ ಮಾರಾಟ ಮಾಡ್ತಾ ಇದ್ರಿ. ಇದು 100% ನಿಜವಾಗಿರುವಂಥದ್ದು. ಬಹಳಷ್ಟು ಮಹಿಳೆಯರು ಈ ರೀತಿ ಮಾಡ್ತಾ ಇದ್ರಿ. ಇದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದರಿಂದ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ಮು, ನಮ್ಮ ಅಕ್ಕಿ ನಾವು ಪಡ್ಕೊಳ್ತೀವಿ, ನಾವು ಮಾರ್ತೀವಿ, ನಾವು ತಿಂತೀವಿ ಅಂತ ನೀವು ಕೇಳ್ಬೋದು. ಇಲ್ಲ, ನಿಮಗೋಸ್ಕರ ನೀವು ಬಡಿರಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಕೊಟ್ಟಿರ್ತಾರೆ. ಅದನ್ನು ತಿನ್ನೋದನ್ನು ಬಿಟ್ಟು ನೀವು ಮಾರಾಟ ಮಾಡಿ ಅದರಿಂದ ಹಣವನ್ನು ಪಡ್ಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದರೆ, ಸರ್ಕಾರದ ಸ್ಕೀಮ್ಸ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಸರ್ಕಾರ ಎದಕ್ಕೆ ಕೊಟ್ಟಿರುತ್ತೆ ಅದಕ್ಕೆ ಮಾತ್ರ ನೀವು ಯೂಸ್ ಮಾಡ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ರೇಷನ್ ಕಾರ್ಡ್ ರದ್ದಾಗತ್ತೆ ಅನ್ನುವಂತಹ ಸೂಚನೆ ಸರ್ಕಾರ ಕೊಟ್ಟಿದೆ. ಇದನ್ನು ಹೊರತುಪಡಿಸಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದರೆ, ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರತಕ್ಕಂಥವರು ನೀವು ರೇಷನ್ಗಳನ್ನು ತೆಗೆದುಕೊಳ್ಳಿಲ್ಲಪ್ಪ ಅಂದರೆ ಕಳೆದ 2 ತಿಂಗಳು ಅಥವಾ 3 ತಿಂಗಳು ಅಥವಾ 6 ತಿಂಗಳಿನಿಂದ ರೇಷನನ್ನು ತೆಗೆದುಕೊಳ್ಳಿಲ್ಲಪ್ಪ ಅಂದರೆ, 1 ತಿಂಗಳು ಡಿಲೇ ಆಗಲಿ ಅಥವಾ 2 ತಿಂಗಳು ಡಿಲೇ ಆಗಲಿ, 2 ತಿಂಗಳು ನಾವು ರೇಷನ್ ಆಗಲಿಲ್ಲಪ್ಪ ಅಂದರೆ ನಾವು ಬೇರೆ ಕಡೆ ಹೋಗಿರ್ತೀವಿ, ಹೀಗಾಗಿ ಆಗಿಲ್ಲ, ಓಕೆ, 3 ತಿಂಗಳು ಅಥವಾ 4 ತಿಂಗಳು ಇದೇ ರೀತಿ ನೀವು ಮಾಡ್ತಾ ಹೋಗಿದ್ದೆ ಆದರೆ ಖಂಡಿತವಾಗಲೂ ನಿಮ್ಮ ರೇಷನ್ ಕೂಡ ರದ್ದಾಗತ್ತೆ. ಯಾಕಂದರೆ ನಿಮ್ಮಿಂದ ರೇಷನ್ನು
ಆಲ್ರೆಡಿ ಸರ್ಕಾರದಿಂದ ಬಿಡುಗಡೆ ಆಗಿರುತ್ತೆ. ಅಲ್ಲಿಂದ ಬಂದು ಡೈರೆಕ್ಟಾಗಿ ನ್ಯಾಯಬೆಲೆ ಅಂಗಡಿಗಳಿಗೆ ಬಂದಿರ್ತದೆ. ಅಲ್ಲಿಂದ ನ್ಯಾಯಬೆಲೆ ಅಂಗಡಿಯವರು ಇಟ್ಕೊಂಡ್ಬಿಡ್ತಾರೆ. ಸೊ ಹೀಗಾಗಿ ನೀವು ರೇಷನ್ ತೆಗೆದುಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮೆನ್ಷನ್ ಆಗಿರುತ್ತೆ. ಆದರೆ ರೇಷನ್ ನೀವು ತೆಗೆದುಕೊಂಡಿರೋದಿಲ್ಲ, ಇದು ಅಲ್ಲಿ ನ್ಯಾಯಬೆಲೆ ಅಂಗಡಿನವನಿಗೇ ಫೈದಾ ಆಗುತ್ತೆ. ಹೀಗಾಗಿ ನೀವು ಯೂಸೇ ಇಲ್ಲ ಅಂದ ಬಳಿಕ ನಿಮಗೆ ಸರ್ಕಾರ ಯಾಕೆ ಕೊಡುತ್ತೆ? ಹೌದಲ್ವಾ? ನೀವು ರೇಷನ್ನೇ ತೆಗೆದುಕೊಳ್ತಾ ಇಲ್ಲ, ನಿಮಗೆ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಸರ್ಕಾರ ಕೊಟ್ಟು ಏನು ಮಾಡುತ್ತೆ? ಸೊ ಹೀಗಾಗಿ ನಿಮಗೂ ಕೂಡ ರೇಷನ್ ಸಿಗೋದಿಲ್ಲ. ಟೋಟಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ. ಬರೀ ರೇಷನ್ ತಗೋದಿಲ್ಲಪ್ಪ ಅಂದರೆ ನಿಮಗೆ ಬೇರೆ ಬೇರೆ ಸ್ಕೀಮ್ಸ್ಗಳನ್ನು ಸಿಗೋದಿಲ್ಲ. ಆ ರೀತಿ ಆಗತ್ತೆ ನೋಡಿ. ನೀವು ಬಹಳಷ್ಟು ಜನರು ಗಮನಿಸ್ಬೋದು, ಒಬ್ಬೊಬ್ಬರು ರೇಷನ್ಸ್ ಕಾರ್ಡ್ ಇಲ್ಲದೆ ಪರದಾಡ್ತಾ ಇರ್ತಾರೆ. ರೇಷನ್ ಕಾರ್ಡ್ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ರೇಷನ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪರದಾಡ್ತಾ ಇದ್ದರೆ, ನಿಮಗೆ ರೇಷನ್ ಕಾರ್ಡ್ ಸಿಕ್ಕಿದ್ರೆ ನೀವು ರೇಷನನ್ನು ಪಡ್ಕೊಳ್ತಾ ಇಲ್ಲಪ್ಪ ಅಂದರೆ ಏನು ಹೇಳ್ಬೇಕು ಹೇಳಿ? ಸೊ ಅದಕ್ಕೋಸ್ಕರ ರೇಷನ್ 1 ತಿಂಗಳು ಡಿಲೇ ಆಗಲಿ 2 ತಿಂಗಳು ಡಿಲೇ ಆಗಲಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ರೇಷನನ್ನು ತೆಗೆದುಕೊಳ್ಳಿ. ಅಥವಾ ನಿಮಗೆ ಯೂಸ್ ಇಲ್ಲಪ್ಪ ಅಂದರೆ ಇನ್ನೂ ಹೆಚ್ಚಿನ ಬಡ ಜನರಿಗೆ ಅದನ್ನು ದಾನ ಮಾಡಿ ಅಷ್ಟೇ. ಓಕೆನಾ? ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ರೇಷನ್ಸ್ ಕಾರ್ಡ್ಗಳ ಬಗ್ಗೆ ಅಪ್ಡೇಟ್ ಬಂದಿತ್ತು. ಯಾರ್ಯಾರು ಈ ರೀತಿ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ. ಮತ್ತು ಈ KYC ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಚ್ಚರಿಕೆ ಸರ್ಕಾರ ಕೊಡ್ತಾ ಇದೆ. ಈ KYC ಮಾಡಿಸ್ಕೊಳ್ಳಿಲ್ಲಪ್ಪ ಅಂದರೆ ಇದೇ ಮಾರ್ಚ್ 31ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಅದರೊಳಗಾಗಿ ಈ KYC ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂತಹ ಸದಸ್ಯನು ಮಾಡ್ಕೊಳ್ಬೇಕು. ಒಬ್ಬ ಸದಸ್ಯ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ ಅವನಿಗೆ ಸಂಬಂಧಪಟ್ಟಂತಹ ಅಕ್ಕಿ ಸಿಗೋದಿಲ್ಲ. ಓಕೆನಾ? ಅವನಿಗೆ ಸಂಬಂಧಪಟ್ಟಂತಹ ಅಕ್ಕಿ ಹಣ ಸಿಗೋದಿಲ್ಲ. ಏನು ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ. ಮುಂದೆ ಈಗ ಅಕ್ಕಿ ಕೊಡ್ತಾ ಇದ್ದಾರೆ ಮತ್ತು ಹಣನೂ ಕೊಡಲಿಕ್ಕೆ ಸಿದ್ಧರಾಗ್ಬೋದು ಸರ್ಕಾರ. ಅದಕ್ಕೋಸ್ಕರ ಅವ್ರಿಗೆ ಬೇಕಾಗಿರುವಂತಹ ಸ್ಕೀಮ್ಸ್ಗಳು ಸಿಗೋದಿಲ್ಲ. ಅವರೇ ಖುದ್ದಾಗಿ ಬೇರೆ ಬೇರೆ ಅಪ್ಲಿಕೇಶನ್ ಆಗ್ತಾ ಇರ್ತದೆ. ಅವರಿಗೆ ರೇಷನ್ ಕಾರ್ಡ್ ಕೇಳಿದ್ರೆ ಅವರ ಹೆಸರಲ್ಲೇ ಇರೋದಿಲ್ಲ. ರೇಷನ್ ಕಾರ್ಡ್ ಇಲ್ಲಿಂದ ಕೊಡಬೇಕು. ಅದಕ್ಕೋಸ್ಕರ ಹೆಸರು ಸೇರ್ಪಡೆ ಮಾಡಿಕೊಂಡು ಈ KYC ಮಾಡಿಸ್ಕೊಳ್ಳಿ. ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟು ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.